1 ಇಯರಿಂದ ನಾವು ಏನು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂತಂದರೆ ಸ್ಪೆಷಾಲಿಟಿ ಕಾಫಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆನೇ ಇರುತ್ತೆ ಫುಲ್ ಈ ಇವೆಂಟ್. ಪ್ರೊಡಕ್ಷನಲ್ಲಿ ಭಾರಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಪ್ರೊಡಕ್ಷನ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸ್ಪೆಷಾಲಿಟಿಗೆ ಹೋಗೋದು. ಯಾಕೆಂತಂದರೆ ಅದರಲ್ಲೇ ದುಡ್ಡು ಇರೋದು ನಮಗೆ. ನಾವು ಸ್ಪೆಷಾಲಿಟಿ ಕಾಫಿ ಕಡೆನೂ ಕಾನ್ಸಂಟ್ರೇಟ್ ಮಾಡಿದರೆ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಅದರಲ್ಲೂ ಯಂಗ್ಸ್ಟರ್ಸ್. ಹೌದು, ಹಾರ್ಲೆ ಇದು ಲ್ಯಾಬ್, ಇದು ಹಾರ್ಲೆ ಎಸ್ಟೇಟ್ ಅವ್ರದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಕಪ್ ಟೇಸ್ಟ್ ಎಲ್ಲ ಇಲ್ಲೇ ಮಾಡುತ್ತಾ ನೀವು? ಓಕೆ. ಕಪ್ಪಿಂಗ್ಗೆ ಸ್ಟ್ಯಾಂಡರ್ಡ್ಸ್ ಇದೆ, ಓಕೆ, ಪ್ರೋಟೋಕಾಲ್ಸ್ ಇದೆ. ಇದೆಲ್ಲ ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಬಂದ್ಬಿಟ್ಟು ಒಂದು ಪ್ರೋಟೋಕಾಲ್ ಡಿವೈಸ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ಡ್ ಆನ್ ದಟ್ ನಾವು ಇಲ್ಲಿ ಕಪ್ಪಿಂಗ್ ಮಾಡ್ತೀವಿ. ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ. ಕಪ್ ಟೇಸ್ಟ್ ಈಗ ಅವ್ರು ಹಿಂಗಿಟ್ರು ಅಂದರೆ ನಮ್ಮದು ಮತ್ತು ಇನ್ನೊಂದು ಖುಷಿ ಆಯಿತು ನೋಡಿ, ಇವತ್ತು ಸ್ಪೂನಲ್ಲೆಲ್ಲ ಹಾರ್ಲೆದ ಲೋಗೋ ಇದೆ. ಯಾಕೆಂತಂದರೆ ಚಿಕ್ಕ ಚಿಕ್ಕ ವಿಷಯನೇ ನಿಮಗೆ ಅಟ್ರಾಕ್ಟ್ ಮಾಡೋದು ಜಾಸ್ತಿ. ನೋಡಿಲ್ಲ ಹೆಂಗಿದೆ ಅಂತ. ಇವ್ರದ್ದು ಕಂಪ್ಲೀಟ್ ಜನ್ರೇಷನ್ ಬಗ್ಗೆ ಇಲ್ಲಿ ಇದೇ ಇದೆ ಟೋಟಲ್. ನೋಡಿ 5th ಜನರೇಷನ್ ಬಂದು ನಿಂತಿದೆ ಈಗ. ಅಮೇಝಿಂಗ್ ಮಾತ್ರ ನೋಡಿ ಫಾಲ್ಸ್ ಹೆಂಗಿದೆ ಅಂತ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಈಗ ಏನು ಅಂತಂದರೆ ಇದೊಂದು ಈವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಈವೆಂಟಲ್ಲಿ ನಾವು 1 ಇಯರಿಂದ ನಾವು ಏನು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂತಂದರೆ ಸ್ಪೆಷಾಲಿಟಿ ಕಾಫಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆನೇ ಇರುತ್ತೆ ಫುಲ್ ಈ ಈವೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಜೊತೆ ನೋಡಿ ಬನ್ನಿ ಹಸಿರು ಆರ್ಗ್ಯಾನಿಕ್ಕಿಂದ ಅರವಿಂದಣ್ಣ ಇದ್ದಾರೆ. ಹಾಯ್ ಅರವಿಂದಣ್ಣ, ಏನು ಸಮಾಚಾರ? ಹೇಳಿ. ಬನ್ನಿ ಈಗ ನಮ್ಮದೊಂದು ಒಳ್ಳೆ ಈವೆಂಟ್ ನಡೀತಾ ಇದೆ. ಯಾಕೆ ಅಣ್ಣ, ಈಗ ಕಾಫಿ ನಮ್ದು ಏನಾಗ್ತಿದೆ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ. ಪ್ರೊಡಕ್ಷನಲ್ಲಿ ಭಾರಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಪ್ರೊಡಕ್ಷನ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸ್ಪೆಷಾಲಿಟಿಗೆ ಹೋಗೋದು. ಯಾಕೆಂತಂದರೆ ಅದರಲ್ಲೇ ದುಡ್ಡು ಇರೋದು ನಮಗೀಗ. ನೆಕ್ಸ್ಟ್ ನಾವು ಸ್ಪೆಷಾಲಿಟಿ ಕಾಫಿಗೆ ಹೋಗ್ಬೇಕು ಅಂತಂದರೆ ಇಂಥದ್ದೆಲ್ಲ ಮಾಡಬೇಕು. ಅದಕ್ಕೆ ನೀವು ಬೆಸ್ಟ್ ತೋಟಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಹಾರ್ಲೆ ಎಸ್ಟೇಟಿಗೆ ಬಂದಿದ್ದೀವಿ. ಈಗ ಸ್ಪೆಷಾಲಿಟಿ ಕಾಫಿ ಬಗ್ಗೆನೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಿದ್ರು. ಹೌದು. ಈಗ ನಾವು ಮುಂಚೆ ಎಲ್ಲ ತೋಟಕ್ಕೆಲ್ಲ ಹೋಗ್ತಿದ್ದು ನಾವು ಈಲ್ಡ್, ಹೌದು, ಈ ಹೈ ಈಲ್ಡ್ ಈ ಥರದ್ದೆಲ್ಲ ತೋಟಕ್ಕೆಲ್ಲ ಹೋಗ್ತಾ ಇದ್ದು. ಹೌದು. ಈಗ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಅಲ್ದಲ್ಲೇ ಹೌದು ಈ ತರ ನಾವು ಸ್ಪೆಷಾಲಿಟಿ ಕಾಫಿ ಕಡೆನೂ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಅದರಲ್ಲೂ ಯಂಗ್ಸ್ಟರ್ಸ್. ಹೌದು. ಸೊ ಯಂಗ್ಸ್ಟರ್ಸಿಗೆ ಏನಂದ್ರೆ ಈಗ ಅವರು ಇಲ್ಲಿ ತೋಟಕ್ಕೆ ಬರಕ್ಕೆ ಈಗ ಗೊತ್ತಲ್ಲ ಪ್ರಾಬ್ಲಮ್ ಎಲ್ಲ. ಹೌದು. ಸೊ ಅವರಿಗೆ ಇಲ್ಲಿ ಬೆಳಗಿಂದ ಸಾಯಂಕಾಲ ತನಕ ತೋಟದಲ್ಲಿ ಇರೋದು, ಬರೀ ಅದೇ ಕೆಲಸ ಮಾಡೋದು, ಬೋರಿಂಗ್. ಹೌದು. ಸೊ ಈ ತರ ಸ್ಪೆಷಾಲಿಟಿ ಕಾಫಿ ಮಾಡ್ಕೊಂಡ್ರೆ ಓಪನ್ ಮಾಡಬಹುದು. ಹೌದು. ಇಲ್ಲಿ ಗ್ಲಾಮರ್ ಇದೆ ಮತ್ತೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ. ತುಂಬಾ ಜನರನ್ನ ಮೀಟ್ ಮಾಡಬಹುದು. ಈಗ ಅಲ್ಲಿ ದುಬೈಗೆ ಹೋಗ್ಬೇಕು, ಕಾಫಿ ಫೆಸ್ಟಿವಲ್ ಎಲ್ಲ ಕಡೆ ಅವರು ಇದ್ ಮಾಡಬಹುದು. ಹಾಗಾಗಿ ನಾವು ಈಲ್ಡ್ ಕಡೆ ನೋಡ್ದಲ್ದಲ್ಲೇ ಈ ತರದ್ ಮಾಡ್ಬಿಟ್ಟು ನಮ್ಗೆ ಪ್ರೈಸ್ ಸಿಕ್ಕಿದ್ರೆ ನಮ್ದು ಕಾಫಿ ಪ್ಲಾಂಟೇಶನ್ ಏನಾಗಿದೆ ಅಂತಂದ್ರೆ 85% ಪ್ಲಾಂಟರ್ಸ್ ಏನ್ ಮಾಡಿದ್ರೆ ಪ್ರೊಡಕ್ಷನ್ ತನಕ ಮಾತ್ರ ಗೊತ್ತಿದೆ, ಬಿಟ್ರೆ ಅದ್ರ ಮೇಲೆ ಪ್ರೋಸೆಸ್ ಮೇಲೆ ಏನು ಕಲ್ತಿಲ್ಲ. ಯಾಕೆಂತಾರೆ ನಮಗೆ ನಮ್ಮ ಪ್ರಕಾರ ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಗಿದೆ ನಮಗೆ ಏನು ಇನ್ಕಮ್ ಸಿಗ್ತಿಲ್ಲ ಜಸ್ಟ್ 5 to 6% ಮಾತ್ರ. ಇನ್ನೆಲ್ಲ ಅಂದರೆ ನಮಗೆ ನಾವು ಏನಾಗಬೇಕು, ನಾವು ಬೆಳೆದಿದ್ದ ಕಾಫಿನ ನೆಕ್ಸ್ಟ್ ಎಂಡ್ ಕಸ್ಟಮರ್ಗೆ ತಲುಪಿದ್ರೆ ಮಾತ್ರ ನಮಗೆ ದುಡ್ಡು ಆಗೋಕ್ಕೆ ಚಾನ್ಸಸ್ ಇರೋದನ್ನ. ಅದರಲ್ಲಿ ಇದೊಂದು ಸ್ಟೆಪ್ಪು ಇದೇ. ಆಗಲೇ ಅರವಿಂದಣ್ಣ ನಾವೆಲ್ಲ ಮಾತಾಡ್ತಿದ್ವಿ, ಇದ್ರ ಸೈಜು ಕ್ವಾಲಿಟಿ ಇದೆಲ್ಲ ನೋಡಿ ಹೆಂಗಿದೆ ನೋಡಿ ಅಣ್ಣ, ಎಷ್ಟು ಈವನ್ ಆಗಿದೆ ನೋಡಿ. ಹೌದು ಸೈಜಸ್ ಎಲ್ಲ. ಅದ್ರ ಬನ್ನಿ ಈಗ ನಮ್ಮ ಜೊತೆ ಯಾರು ಸೇರ್ತಾರೆ ಅಂತೆಲ್ಲ ಒಬ್ಬೊಬ್ಬರನ್ನೇ ಕರ್ಸ್ಕೊಳ್ತೀನಿ. ನೋಡಿ ನಮ್ಮ ಜೊತೆ ನರೇಶ್ ಅಣ್ಣ ಇದ್ದಾರೆ. ಹಾಯ್ ನರೇಶ್ ಅಣ್ಣ, ತುಂಬ ಖುಷಿ ಆಯಿತು ನೀವು ಬಂದಿರೋದು. ತುಂಬ ಖುಷಿ ಆಯಿತು ಬಂದು ಇಲ್ಲಿ ಮಾತಾಡೋದಕ್ಕೆ ಸಿಕ್ಕಿದೆ. ಹೆಂಗೆ ಅನ್ಸ್ತಾ ನಾನು ನೋಡ್ಬಿಟ್ಟಿದ್ದ? ತುಂಬ ಚೆನ್ನಾಗಿದೆ. ನಾನು ಒಂದೆರಡು ಸರಿ ಬಂದಿದ್ದೆ. ಓಕೆ. ನಿಮ್ಮ ಈಗ ಸೆಲೆಕ್ಟ್ ಮಾಡಿದಿರಿ ತೋಟನ, ಒಳ್ಳೆ ತೋಟನ. ಸ್ಪೆಷಾಲಿಟಿ ಕಾಫಿ ಬಗ್ಗೆ ಮಾತಾಡ್ಬೇಕು ಅಂತ ತೋರಿಸ್ಬೇಕು ಅಂದ್ರೆ ಇದ್ರ ಒಳ್ಳೆ ಬೆಸ್ಟ್ ತೋಟನೇ ಸೆಲೆಕ್ಟ್ ಮಾಡಿದಿರಿ. ಥ್ಯಾಂಕ್ ಯು. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಗ್ತದೆ ಅಂತ ಅನ್ಕೊಂಡ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಬನ್ನಿ ಅದಕ್ಕೆ ಈಗ ಹೋಗೋಣ. ಮತ್ತೆ ಅಣ್ಣ ಬನ್ನಿ ಹಾರ್ಲೆ ಎಸ್ಟೇಟ್ ಮ್ಯಾನೇಜರ್ನ ಮೀಟ್ ಮಾಡೋಣ. ಸೊ ಮಿಸ್ಟರ್ ಮುನಿಕೃಷ್ಣ ಅಂತ. ಹಾಯ್ ಸರ್, ಹೆಂಗಿದ್ದೀರಾ? ಶುಭ. ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡ್ಬಿಟ್ಟು. ಮತ್ತೆ ಎಂಟಲ್ಲಿ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಪೆಷಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಸೀಸನ್ ಅದ್ರ ಬಗ್ಗೆ. ಅದಕ್ಕೆ ನಾವು 31st ಒಂದು ಈವೆಂಟ್ ಇಡ್ತಾ ಇದೀವಿ ಹಸಿರು ಆರ್ಗ್ಯಾನಿಕ್ ಇಂದ. ಅದಕ್ಕೆ ಬಂದು ನೋಡೋಣ ಅಂತ. ಏನಂತೀರಾ ಸರ್? ಏನಂತ ನೀವು ಸ್ಪೆಷಾಲಿಟಿ ಕಾಫಿ ಬಗ್ಗೆ ಪ್ರಚಾರ ಮಾಡೋದು ನಮಗೆ ನಮ್ಮ ಎಸ್ಟೇಟ್ ವತಿಯಿಂದ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಹಾರ್ಲೆ ಎಸ್ಟೇಟ್ ಹೆಸರು ತಗೊಂಡಿದ್ದೀವಿ. ಹೌದೌದು. ಅಲ್ಲದೆ ನಮ್ಮ ಪ್ರಾಡಕ್ಟ್ ನಾವು ಇಂಟರ್ನ್ಯಾಷನಲ್ ಲೆವೆಲ್ಲು ಬೇರೆ ಬೇರೆ ದೇಶಗಳು ಮಾರ್ತಾ ಇದ್ದೀವಿ. ಸೂಪರ್. ಈ ವಿಷಯಕ್ಕೆ ನೀವು ಪ್ರಚಾರ ಮಾಡೋದ್ರಿಂದ ಹೌದೌದು ನಮ್ಮ ಕಾಫಿ ಇನ್ನೂ ಸಹ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಒಂದು ಭರವಸೆ ನನಗಿದೆ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇಲ್ಲಿ ಬಂದ್ಬಿಟ್ಟು DM ಪೂರ್ಣೇಶ್ವರ್ದು ಈ ಪ್ರಾಪರ್ಟಿ ಇರೋದು. ಅವ್ರು ಬಂದ್ಬಿಟ್ಟು ಇಂಡಿಯನ್ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಮತ್ತೆ ಅವ್ರ ಮಗಳು ಬಂದು ಚಾಂದಿ ಮ್ಯಾಮ್ ಅಂತ. ಅವ್ರು ಬಂದ್ಬಿಟ್ಟು ನಿಮ್ಗೆ ಇಂಡಿಯನ್ ಒನ್ ಆಫ್ ದ ಇಂಡಿಯನ್ದು ಸ್ಪೆಷಾಲಿಟಿ ಕಾಫಿ ಜ್ಯೂರಿ ಅಲ್ಲ ನೋಡಿ, ಅಂಥವರೆಲ್ಲ ಇರ್ತಾರೆ. ಅವ್ರ ಜೊತೆ ಬಂದ್ಬಿಟ್ಟು ಮಾತಾಡೋ ಡಿಸ್ಕಷನ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಬನ್ನಿ ಈಗ ಮೇನ್ ಏನು ಅಂತಂದ್ರೆ ನಾವು ಬೆಳೆದಿದ್ದ ಕಾಫಿ ಕ್ಯೂರ್ ಅಂದ್ರೆ ನಿಮಗೆ ಕಪ್ ಗ್ರೇಡರ್ ಆಗಿ ಟೇಸ್ಟ್ ಕಪ್ ಟೇಸ್ಟ್ ಅಂತಲ್ಲ, ಅದ್ರ ಬಗ್ಗೆ ಎಲ್ಲ ಇವರೇ ಇಲ್ಲಿ ನೋಡೋದು. ಲ್ಯಾಬಲ್ಲಿ ಇವ್ರ ಎಂಟೈರ್ ಇನ್ಚಾರ್ಜ್ ಬಂದ್ಬಿಟ್ಟು ಸತ್ಯ ಮ್ಯಾಮ್ ಇರೋದು. ಹಾಯ್ ಮ್ಯಾಮ್, ಹೌ ಯು? ಚೆನ್ನಾಗಿದ್ದೀರಾ?
ತುಂಬ ಖುಷಿ ಆಯಿತು. ಈಗ ಬನ್ನಿ ಇಂಪಾರ್ಟೆಂಟ್ ಸ್ಟೆಪ್ಪು ಲ್ಯಾಬು. ಯಾಕೆಂತಂದರೆ ಏನು ನಾವು ಬೆಳೆದಿರ್ತೀವಿ ಕ್ವಾಲಿಟಿ ಚೆಕ್ ಮಾಡೋದು ನೀವೇ ಅಂತ ಗೊತ್ತಾಯ್ತು. ಈಗ ತುಂಬ ಖುಷಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್, ಯಾಕೆಂತಂದರೆ ನಾಡಿದ್ದು ಬರ್ತಿರೋರಿಗೆ ಸ್ವಲ್ಪ ನಾಲೆಜ್ ಏನೇನು ಗ್ಲಿಮ್ಸ್ ಬೇಕು, ನಮ್ಗೆ ಏನೇನು ಆಗ್ತಾಯಿದೆ, ಇದು ಏನೇನು ಇವೆಂಟಲ್ಲಿ ಇರುತ್ತೆ ಅಂತ. ಬನ್ನಿ ಮೇಡಮ್ ಹೋಗೋಣ. ಅಂದರೆ ಇದು ಇವ್ರದ್ದು ಹಾರ್ಲೆದು ಲ್ಯಾಬ್, ಇದು ಹಾರ್ಲೆ ಎಸ್ಟೇಟ್ ಅವ್ರದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಕಪ್ ಟೆಸ್ಟ್ ಎಲ್ಲ ಇಲ್ಲೇ ಮಾಡುತ್ತಾ ನೀವು? ಓಕೆ, ನೈಸ್. ಅವಾರ್ಡ್ಸ್ ನೋಡಿ ಇಲ್ಲಿ ಟೋಟಲ್ ಅಲ್ಲೂ ಇದೆ, ಎಲ್ಲ ಕಡೆ ನೋಡಿ. ಸೂಪರ್. ಈಗ ನಾವು ಎಲ್ಲಿ ಕೂತಿದ್ದೀವಿ ನೋಡಿ, ಅಲ್ಲಿ ಇವರು ಕಪ್ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಕಪ್ಪಿಂಗ್ಗೆ ಸ್ಟ್ಯಾಂಡರ್ಡ್ಸ್ ಇದೆ, ಓಕೆ, ಪ್ರೋಟೋಕಾಲ್ಸ್ ಇದೆ. ಇದೆಲ್ಲ ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಬಂದ್ಬಿಟ್ಟು ಒಂದು ಪ್ರೋಟೋಕಾಲ್ ಡಿವೈಸ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ಡ್ ಆನ್ ದಟ್ ನಾವು ಇಲ್ಲಿ ಕಪ್ಪಿಂಗ್ ಮಾಡ್ತೀವಿ. ಫಸ್ಟ್ ರೋಸ್ಟ್ ಪ್ರೊಫೈಲ್, ಮತ್ತು ಗ್ರೈಂಡ್ ಸೈಜ್, ಪೌಡರ್ ಟು ವಾಟರ್ ರೇಷಿಯೋ, ಬ್ರೂಯಿಂಗ್ ಟೆಂಪ್ರೇಚರ್. ಸೊ ಇದೆಲ್ಲ ಬಂದುಬಿಟ್ಟು ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ ಇದೆ. ಬೇಸ್ಡ್ ಆನ್ ದಟ್ ಈವನ್ ನೀವು ಇದು ನೋಡ್ಬೋದು, ಇದೆಲ್ಲ ಕಪ್ಪಿಂಗ್ ಕಪ್ಸ್. ಈವನ್ ದ ಕಪ್ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಅದು. ಸೊ ಇನ್ ಕೇಸ್ ಇಫ್ ರೋಸ್ಟಿಂಗ್ ಪ್ರೊಫೈಲ್ ತಗೊಂಡ್ರೆ ಇಟ್ ಶುಡ್ ಬಿ ಲೈಟ್ ಟು ಮೀಡಿಯಮ್, ಗ್ರೈಂಡ್ ಸೈಜ್ ಮೀಡಿಯಮ್, ಆ್ಯಂಡ್ ವಾಟರ್ ಟೆಂಪ್ರೇಚರ್ 92 to 96 degrees Celsius. It should not be boiling water. And powder to water ratio is 1:18. So why we are doing 1:18? We call it as golden ratio. That help us to identify the defects in it, all the flavor compounds from it. So ಡ್ರೈ ಅರೋಮಾ ಸ್ಮೆಲ್ ಮಾಡ್ತೀವಿ, ಡ್ರೈ ಅರೋಮಾ ಕ್ವಾಲಿಟೀಸ್ನ ನೋಟ್ ಮಾಡ್ಕೊಳ್ತೀವಿ, ಮತ್ತು ಇಂಟೆನ್ಸಿಟಿನ ನೋಟ್ ಮಾಡಿಕೊಂಡು, ಮತ್ತು ವಾಟರ್ ಪೋರ್ ಮಾಡಿದ್ಮೇಲೆ 93 degrees Celsius ವಾಟರ್ನ ಪೋರ್ ಮಾಡಿಬಿಟ್ಟು 4 minutes ವೆಯ್ಟ್ ಮಾಡ್ತೀವಿ. 4 minutes ವೆಯ್ಟ್ ಮಾಡಿ ಕ್ರಸ್ಟ್ ಬ್ರೇಕ್ ಮಾಡಿ ವೆಟ್ ಅರೋಮಾ ತಗೊಂಡು ವೆಟ್ ಅರೋಮಾ ಕ್ವಾಲಿಟೀಸ್ನ ನೋಟ್ ಮಾಡ್ತೀವಿ. ನೆಕ್ಸ್ಟ್ ಅಟ್ 6 minutes ಕ್ರಸ್ಟ್ನ ಕ್ಲೀನ್ ಮಾಡಿ ಅಟ್ 8 minutes ಕಾಫಿ ಟೇಸ್ಟಿಂಗ್ ಶುರು ಮಾಡ್ತೀವಿ. ಸೊ ಸ್ಲರ್ಪ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಅದರದ್ದು ಕ್ವಾಲಿಟೀಸ್, ಅಸಿಡಿಟಿ, ಬಾಡಿ ಮತ್ತು ಫ್ಲೇವರ್ ಕಾಂಪೌಂಡ್ಸ್ ಇದನ್ನೆಲ್ಲ ನೋಟ್ ಮಾಡಿಕೊಂಡು ಇನ್ ಕೇಸ್ ಡಿಫೆಕ್ಟ್ಸ್ ಇದ್ದರೆ ಡಿಫೆಕ್ಟ್ಸು ಅದನ್ನೆಲ್ಲ ಅನಲೈಸ್ ಮಾಡಿ ನಾವು ಸ್ಕೋರಿಂಗ್ ಮಾಡ್ತೀವಿ ಕಾಫೀಸ್ನ. ಸೂಪರ್. ನೋಡಿ ಎಷ್ಟು ನಾಲೆಜ್ ಸಿಗ್ತದೆ ನಮ್ಗೆ. ನಾವು ಕಾಫಿ ಬೆಳೀತಿರ್ತೀವಿ ಅಷ್ಟೇ, ಅದ್ರ ಮೇಲೆ ಪ್ರೋಸೆಸ್ ನಮ್ಗೆ ಏನು ಗೊತ್ತಿಲ್ಲ. ಇವ್ರು ಹೇಳ್ಬೇಕಾದ್ರೆ ಗೊತ್ತಾಯ್ತಾ ನೋಡಿ, ಅದೆಲ್ಲ ಆದಮೇಲೆ 8 minutes ಆದಮೇಲೆ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದೆಲ್ಲ ಪ್ರೋಸೆಸ್ ನಮಗೆ ನಿಜವಾಗಿ ಏನಣ್ಣ ಪ್ಲಾಂಟರ್ಸಿಗೆ ನಿಜವಾಗ್ಲೂ ಅಷ್ಟೇ, ಅದಕ್ಕೆ ಯಾರಿಗೂ ಅದು ನಾಲೆಜ್ ಇಲ್ಲ ಅಲ್ಲ ನಿಜವಾಗ್ಲೂ. ಏನಾರಣ್ಣ ಅದಕ್ಕೆ ಯಾಕೆ ಮಾಡೋಕ್ಕೆ ಗೊತ್ತಿಲ್ಲಲ್ಲ ತುಂಬ. ಎಕ್ಸಾಕ್ಟ್ಲಿ, ಹೌದು. ಇದು ಬಂದ್ಬಿಟ್ಟು ಕಪಿಂಗ್ ಪ್ರೋಟೋಕಾಲ್, ಬಟ್ ಬ್ರೂವಿಂಗ್ ಡಿಫ್ರೆಂಟ್ ಬ್ರೂವಿಂಗ್ಸ್ ಇರುತ್ತೆ. ಡಿಫ್ರೆಂಟ್ ಬ್ರೂವಿಂಗ್ಗೆ ಡಿಫ್ರೆಂಟ್ ಸೆಟ್ ಆಫ್ ಪ್ರೋಟೋಕಾಲ್ಸ್ ಇದೆ. ಸೊ ಅದೆಲ್ಲ ಬೇಸ್ಡ್ ಆನ್ ಪ್ರಿಫರೆನ್ಸಸ್ ಚೇಂಜ್ ಆಗುತ್ತೆ. ಸೂಪರ್. ಮತ್ತು ಒಂದು ಒಳ್ಳೆ ಆಪರ್ಚುನಿಟಿ ಹಾರ್ಲೆ ಎಸ್ಟೇಟಲ್ಲಿ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದು ಮಾಡೋಕ್ಕೆ. ನಿಜವಾಗಿ ಥ್ಯಾಂಕ್ಸ್ ಟು ಎವ್ರಿಬಡಿ. ಮಾತ್ರ ಹಾರ್ಲೆ ಟೀಮ್ ಅವರಿಗೆ ಹೌದೌದು, ನಿಜವಾಗಿ ಥ್ಯಾಂಕ್ ಯು ವೆರಿ ಮಚ್. ಹೌದೌದು, ಎಲ್ಲರೂ ಚೆನ್ನಾಗಿ. ಹೌದೌದು. ಇದು ಕಂಪ್ಲೀಟ್, ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಪೆಷಾಲಿಟಿ ಬಗ್ಗೆ ಇರುತ್ತೆ. ಬನ್ನಿ ಈಗ ಕಪ್ ಟೇಸ್ಟ್ ಹೆಂಗೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಈಗ ಎಷ್ಟು ಗ್ರಾಮ್ ತೊಗೊಂಡ್ರಿ ಮೇಡಮ್ ಇದರಲ್ಲಿ? ಇದು 1:18 ಅಂತ ಹೇಳಿದ್ನಲ್ಲ. ಓಕೆ, ನಾನೀಗ 10 grams ತಗೊಂಡು 180 ml ವಾಟರ್ ಆ್ಯಡ್ ಮಾಡ್ತೀನಿ. ಓಕೆ, ಹಾಂ ಹಾಂ. ನೋಡಿ ಈಗ ಕಾಫಿ ಸ್ಮೆಲ್ ಮಾಡಬೇಕಂದ್ರೆ ಇದು ನೋಡಿ, ಈಗ 93 ಟೆಂಪ್ರೇಚರ್ಲಿ ಬಾಯ್ಲ್ ಮಾಡ್ತಾ ಇದ್ದಾರೆ ಈಗ ನೋಡಿ. ಇಷ್ಟು 8 minutes? 4 minutes. ಇದು ನೋಡಿ ಸ್ಪೂನ್ ಸ್ಟೆರಿಲೈಸ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ 8 minutes. ಸ್ಪ್ರೇ ಮಾಡಿ, ಇಲ್ಲಿ ಸ್ಪ್ರೇ ಆಗಬೇಕು. ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ. ಕಪ್ ಟೇಸ್ಟ್ ಈಗ ಅವ್ರು ಹಿಂಗಿಟ್ರು ಅಂದರೆ ನಮ್ಮದು ಎಲ್ಲೆಲ್ಲ ನೋಡಿ ಆಗಿದೆ. ಒಂಥರ ಹುಳಿ ಟೇಸ್ಟ್, ಲೈಟಾಗಿ ಒಂಥರ ವಾಶ್ ಮಾಡಿದ್ವಿ. ಒಂಥರ ಚೆನ್ನಾಗಿದೆ. ಒಂಥರ ಅದು ಡಿಫ್ರೆಂಟ್ ಕಪ್ಸ್ ನಿಮಗೆ ಗೊತ್ತಾಗ್ತದೆ. ನಿಮಗೆ ಹೆಂಗೆ ಅಂತಂದರೆ ಬರೀ ಟಂಗಿಗೆ ಸಿಗ್ಬೇಕಷ್ಟೇ, ಟಂಗಿಗೆ ಟೇಸ್ಟ್ ಸಿಗಬೇಕು ಮತ್ತು ಡೈರೆಕ್ಟ್ ಥ್ರೋಟಿಗೆ ಹೋಗಬೇಕು. ಮತ್ತು ಇನ್ನೊಂದು ಖುಷಿ ಆಯಿತು ನೋಡಿ, ಇವತ್ತು ಸ್ಪೂನಲ್ಲೆಲ್ಲ ಹಾರ್ಲೆದ ಲೋಗೋ ಇದೆ. ಯಾಕೆಂತಂದರೆ ಚಿಕ್ಕ ಚಿಕ್ಕ ವಿಷಯನೇ ನಿಮಗೆ ಅಟ್ರಾಕ್ಟ್ ಮಾಡೋದು ಜಾಸ್ತಿ. ಬನ್ನಿ ಅರವಿಂದ ಟ್ರೈ ಮಾಡ್ತಾ ಇದ್ದಾರೆ. ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಕಾಫಿನೂ ಕೊಡಿದ್ವಿ ಅಲ್ಟಿಮೇಟ್. ನಾಳೆ ಸಿಗೋಣ ಮ್ಯಾಮ್ 31st ಥ್ಯಾಂಕ್ಸ್. ಇದೆ ಇಲ್ಲೆಲ್ಲ ಅಮೇಝಿಂಗ್. ಆದರೆ ನಾಡಿದ್ದು ಇಲ್ಲಿಗೆ ಎಂಟ್ರಿ ಇರೋಲ್ಲ, ಯಾಕೆಂತಂದ್ರೆ ಬಿಕಾಸ್ ಸಿಕ್ಕಾಪಟ್ಟೆ ಜನ ಬಂದಾಗ ಇಲ್ಲಿ ಎಂಟ್ರಿ ಇರಲ್ಲ. ಇವತ್ತೇ ಪ್ರೋಸೆಸ್ ನೋಡಿರಿ. ನೋಡಿ ಇಲ್ಲಿ 5th generation ಆಫೀಸ್ ಇದು. ವಾವ್, ಅಮೇಝಿಂಗ್. ನೋಡಿ ಹೆಂಗಿದೆ ಅಂತ ನೋಡಿ. ಹಾಂ, ಹಲೋ ಮ್ಯಾಮ್, ಹಾಯ್. ಇಲ್ಲಿ ನೋಡಿ ಹೆಂಗಿದೆ ಅಂತ. ಭಾರಿ ಚೆನ್ನಾಗಿ ಮಾಡಿದ್ರೆ, ಕ್ಯೂಟಾಗಿ ಭಾರಿ ಚೆನ್ನಾಗಿದೆ ನೋಡಿ ಇಲ್ಲಿ.
ಸೋಫಾ ಎಲ್ಲ ಆಗೋದು ನೋಡಿ. ಇಲ್ಲಿ ಇವ್ರು ಹೇಳಿದ್ರು 5th ಜನರೇಷನ್ ಅಂತ. ನೋಡಿ 5th ಜನರೇಷನ್ ಬಂದಿದ್ದು ಪ್ಲಾಂಟೇಶನ್ಸ್ ನೋಡಿಲಿ. ನೋಡಿಲ್ಲ ಹೆಂಗಿದೆ ಅಂತ. ಇವ್ರದ್ದು ಕಂಪ್ಲೀಟ್ ಜನ್ರೇಷನ್ ಬಗ್ಗೆ ಇಲ್ಲಿ ಇದೆ ಟೋಟಲ್. ನೋಡಿ 5th ಜನರೇಷನ್ ಬಂದು ನಿಂತಿದೆ ಈಗ. ಅಮೇಜಿಂಗ್. ನೋಡಿ ಇದು ಕಂಪ್ಲೀಟ್ ಬಂದ್ಬಿಟ್ಟು ಸ್ಪೆಷಾಲಿಟಿಗೆ ಹೋಗುತ್ತೆ ಇದೆಲ್ಲ ಫುಲ್. ಇಲ್ಲಿ ನೋಡಿ ಇಲ್ಲಿ ಬನ್ನೀಗ ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಆ ಫಾಲ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕೇಳ್ಬಿಟ್ಟಿದೀವಿ, ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ. ಏನು ನರೇಶ್ ಅಣ್ಣ ನೋಡ್ಕೊಂಬರೋಣ ಹೆಂಗಿದೆ ಫಾಲ್ಸ್ ಅಂತ. ಹಾರ್ಲೆ ಫಾಲ್ಸ್ ಅದು, ಇದೊಂದು ಹಾರ್ಲೆ ಫಾಲ್ಸ್ ಅಂತ. ಬನ್ನಿ, ಇಲ್ಲಿ ಒಂದು ಪ್ಲೇಸ್ ಇದೆ, ಅಮೇಜಿಂಗ್ ಆಗಿದೆ ನೋಡಿ. ಇಲ್ಲಿ ನಡೆಯೋಕ್ಕೆಲ್ಲ ನೋಡಿ ಜಾಗ ಮಾಡಿ ನೋಡಿ ಹೆಂಗಿದೆ ಪ್ಲೇಸ್ ನೋಡಿದೆ. ನೋಡಿ ಫಾಲ್ಸ್ ಹೆಂಗಿದೆ ಅಂತ ನಿಂತ್ಕೊಂಡಿದ್ವಿ, ಭಾರಿ ಚೆನ್ನಾಗಿದೆ ಮಾತ್ರ ನೋಡಿ. ಬನ್ನಿ ಈಗ ನೋಡಿ ಇಲ್ಲಿ ಕಾಲೇಜ್ ಹತ್ರ ಇದ್ದೀವಿ, ಎಲ್ಲ ವೀಡಿಯೋ ಎಲ್ಲ ತೋರಿಸಿದ್ದೀವಿ. ತುಂಬ ಖುಷಿ ಆಯಿತು. ಮತ್ತು ಸ್ಪೆಷಲ್ ಥ್ಯಾಂಕ್ ಯು ಉನ್ನಿಕೃಷ್ಣ ಸರ್ಗೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು ವಿನಾಯಕ್ ಅಂತ. ನಾವು 31ನೇ ತಾರೀಕು ಬರ್ತಾ ಇದ್ದೀವಿ, ಇಡೀ ಟೀಮ್ ಬರ್ತಾ ಇದ್ದೀವಿ. ತುಂಬ ಖುಷಿ ಆಯ್ತು ನಮ್ಮ ಮೀಟ್ ಮಾಡ್ಬಿಟ್ಟು. ಏನಾದ್ರು ಅಣ್ಣ ಎಲ್ಲರೂ ಬನ್ನಿ 31st ತುಂಬ ಇಂಟ್ರೆಸ್ಟಿಂಗು. ಹೌದು, ಸ್ಪೆಷಾಲಿಟಿ ಕಾಫಿ ಬಗ್ಗೆ ಹೌದು ಅಣ್ಣ ಕಾರ್ಯಕ್ರಮ ಮಾಡೋಣ ಎಲ್ಲ ಸೇರಿ. ಹೌದು ನಿಜವಾಗ್ಲೂ. ಬನ್ನಿ ನರೇಶ್ ಅಣ್ಣ, ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನರೇಶ್ ಥ್ಯಾಂಕ್ ಯು. ಬನ್ನಿ ಈಗ ಇದೇ ಖುಷಿ, ಎಲ್ಲ ಬನ್ನಿ, ಎಲ್ಲ ಸಿಗ್ತಾ ಇದ್ದೀವಿ 31ನೇ ತಾರೀಕು. ಅದೇ ಖುಷಿ. ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep boy.